ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ ಪಕ್ಷವು ಆರ್ಎಸ್ಎಸ್ ಅನ್ನು ನಿಷೇಧಿಸುವ ಪ್ರಯತ್ನದಲ್ಲಿ ತನ್ನ ಎಲ್ಲಾ ಶಕ್ತಿಯನ್ನು ಬಳಸಿಕೊಂಡಿತು. 1992ರ ಡಿಸೆಂಬರ್ ಆರಂಭದ ವೇಳೆಗೆ ರಾಮ ಜನ್ಮಭೂಮಿ ಚಳುವಳಿ ಉತ್ತುಂಗಕ್ಕೇರಿತು. ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಕರಸೇವಕರು ಅಯೋಧ್ಯೆಯಲ್ಲಿ ಸೇರುತ್ತಿದ್ದರು. ದೇವಾಲಯ ನಿರ್ಮಾಣಕ್ಕಾಗಿ ಒತ್ತಾಯಿಸಲು ಜನರು ಒಟ್ಟುಗೂಡುತ್ತಿದ್ದರು. ಈ ಅವಧಿಯಲ್ಲಿ ಆರ್ಎಸ್ಎಸ್ ಸ್ವಯಂ ಸೇವಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ಕರಸೇವಕರಿಗೆ ಆಹಾರ, ನೀರು ಮತ್ತು ಔಷಧಿಗಳಂತಹ ಅಗತ್ಯ ಸೌಲಭ್ಯಗಳನ್ನು ಅವರು ನಿರ್ವಹಿಸುತ್ತಿದ್ದರು. ನಂತರ 1992ರ ಡಿಸೆಂಬರ್ 6ರಂದು ಅಯೋಧ್ಯೆಯಲ್ಲಿರುವ ವಿವಾದಿತ ರಚನೆಯನ್ನು ಕೆಡವಲಾಯಿತು. ಈ ಘಟನೆಯು ಇಡೀ ರಾಷ್ಟ್ರದಾದ್ಯಂತ ಆಘಾತದ ಅಲೆಗಳನ್ನು ಉಂಟುಮಾಡಿತು. ಚರ್ಚೆಗಳು, ಉದ್ವಿಗ್ನತೆಗಳು ಮತ್ತು ರಾಜಕೀಯ ತಂತ್ರಗಳು ಎಲ್ಲಾ ರಂಗಗಳಲ್ಲಿಯೂ ತೀವ್ರಗೊಂಡವು. ಈ ಘಟನೆಯ ಕೇವಲ 4 ದಿನಗಳ ನಂತರ, ಅಂದರೆ 1992ರ ಡಿಸೆಂಬರ್ 10ರಂದು, ಆಗಿನ ಕಾಂಗ್ರೆಸ್ ಸರ್ಕಾರವು ಪ್ರಧಾನಿ PV ನರಸಿಂಹರಾವ್ ಅವರ ನೇತೃತ್ವದಲ್ಲಿ UAPA ಅಡಿಯಲ್ಲಿ ಆರ್ಎಸ್ಎಸ್ ಮೇಲೆ ನಿಷೇಧ ಹೇರಿತು. ಈ ಘಟನೆಯಲ್ಲಿ ಆರ್ಎಸ್ಎಸ್ ಒಂದಲ್ಲ ಒಂದು ರೀತಿಯಲ್ಲಿ ಪಾತ್ರ ವಹಿಸಿದೆ ಮತ್ತು ಅದರ ಚಟುವಟಿಕೆಗಳು ಜನರಲ್ಲಿ ರಾಷ್ಟ್ರೀಯ ಭದ್ರತೆ ಮತ್ತು ಕೋಮು ಸಾಮರಸ್ಯಕ್ಕೆ ಅಪಾಯವನ್ನುಂಟು ಮಾಡಿದೆ ಎಂದು ಸರ್ಕಾರ ಪ್ರತಿಪಾದಿಸಿತು. ಆಗಿನ ಗೃಹ ಸಚಿವ SB ಚೌಹಾಣ್ ಅವರು ಆರ್ಎಸ್ಎಸ್ ಅನ್ನು ದ್ವೇಷ ಮತ್ತು ಹಿಂಸೆಯನ್ನು ಹರಡುವ ಒಂದು ಘಟಕ ಎಂದು ಬಣ್ಣಿಸಿದರು. ಸ್ವತಂತ್ರ ಭಾರತದಲ್ಲಿ ಆರ್ಎಸ್ಎಸ್ ಅನ್ನು ನಿಷೇಧಿಸಿದ 3ನೇ ಪ್ರಕರಣ ಇದಾಗಿತ್ತು. ಆದಾಗ್ಯೂ ವಿಷಯ ಅಲ್ಲಿಗೆ ಮುಗಿಯಲಿಲ್ಲ. UAPA ಅಡಿಯಲ್ಲಿ ಈ ನಿಷೇಧಕ್ಕೆ ನ್ಯಾಯಮಂಡಳಿಯಿಂದ ಅನುಮೋದನೆ ಅಗತ್ಯವಾಗಿತ್ತು. ಪರಿಣಾಮವಾಗಿ ಪ್ರಕರಣವನ್ನು ನ್ಯಾಯಮೂರ್ತಿ PK ಬಹ್ರಿ ನೇತೃತ್ವದ ನ್ಯಾಯಮಂಡಳಿಗೆ ವಹಿಸಲಾಯಿತು. ವ್ಯಾಪಕ ವಿಚಾರಣೆಗಳು ಮತ್ತು ಸಾಕ್ಷ್ಯಗಳ ಪರಿಶೀಲನೆಯ ನಂತರ ನ್ಯಾಯಮಂಡಳಿಯು ಈ ಘಟನೆಯನ್ನು ಆರ್ಎಸ್ಎಸ್ ಪೂರ್ವ ಯೋಜನೆಯೊಂದಿಗೆ ನಡೆಸಿದೆ ಎಂಬ ಹೇಳಿಕೆಯನ್ನು ದೃಢೀಕರಿಸಲು ಸರ್ಕಾರದ ಬಳಿ ಯಾವುದೇ ದೃಢವಾದ ಪುರಾವೆಗಳಿಲ್ಲ ಎಂದು ಹೇಳಿತು. ವಾಸ್ತವವಾಗಿ ಸರ್ಕಾರದ ಸ್ವಂತ ಶ್ವೇತಪತ್ರವೂ ಸಹ ಆರ್ಎಸ್ಎಸ್ ಕಡೆಯಿಂದ ಯಾವುದೇ ನೇರ ಪಾತ್ರವನ್ನು ದೃಢೀಕರಿಸಲು ವಿಫಲವಾಗಿತ್ತು. ಕೊನೆಗೆ ಜೂನ್ 4, 1993ರಂದು ನ್ಯಾಯಮಂಡಳಿಯು ಆರ್ಎಸ್ಎಸ್ ಮೇಲೆ ಹೇರಲಾಗಿದ್ದ ನಿಷೇಧವನ್ನು ತೆಗೆದುಹಾಕಿತು. ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತು, ಆದರೆ ಅಲ್ಲಿಯೂ ತೀರ್ಪು ಬದಲಾಗದೆ ಉಳಿಯಿತು. ಈ ಇಡೀ ಘಟನೆಯು ಒಂದು ವಿಷಯವನ್ನು ಸ್ಪಷ್ಟಪಡಿಸಿತು. ಅದೇನೆಂದರೆ, ಪ್ರಜಾಪ್ರಭುತ್ವದಲ್ಲಿ ನಿರ್ಧಾರಗಳನ್ನು ಭಾವನೆಗಳಿಂದ ನಿರ್ಧರಿಸಲಾಗುವುದಿಲ್ಲ, ಬದಲಾಗಿ ಪುರಾವೆಗಳಿಂದ ನಿರ್ಧರಿಸಲಾಗುತ್ತದೆ ಎಂದು.